ಧರ್ಮ ಅಂದರೆ ಏನು? ಇದಕ್ಕೆ ಉತ್ತರಿಸಲಿದೆ ಭಗವದ್ಗೀತಾಮೃತ ಭಾಗ 7. ಧರ್ಮ ಅಂದರೆ ಏನು? ಈ ಪ್ರಶ್ನೆಗೆ ಸಾಮಾನ್ಯವಾಗಿ ಒಬ್ಬೊಬ್ಬರು ಒಂದೊಂದು ರೀತಿ ವಿವರಣೆಯನ್ನು ನೀಡುತ್ತಾರೆ. ಆದರೆ ವಾಸ್ತವ ಸಂಗತಿಯೇನೆಂದರೆ, ಯಾವುದು ಮಾನವನನ್ನು ಮಾನವತ್ವದಿಂದ ಮಾಧವತ್ವದ ಕಡೆಗೆ ಕೊಂಡು ಹೋಗುತ್ತದೆಯೋ ಅದೇ ಧರ್ಮ. ತನ್ನ ಕರ್ತವ್ಯಗಳನ್ನು ತಾನು ಸಕ್ರಮವಾಗಿ ಮಾಡಿ ಮುಗಿಸುತ್ತಿರುವುದೇ ಧರ್ಮ. ಅಂದರೆ ಜೀವನದಲ್ಲಿ ಮನುಜ ತಾನು ಏನೇನು ಆಗಿದ್ದಾನೋ, ಏನೇನು ಆಗುತ್ತಿರುತ್ತಾನೋ ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಸಕ್ರಮವಾಗಿ ಮಾಡಿ ಮುಗಿಸುತ್ತಿರಬೇಕು. ಕರ್ತವ್ಯಭ್ರಷ್ಟನಾಗಬಾರದು. ಅದೇ ಧರ್ಮ. ಮಾತ್ರವೇ ಅಲ್ಲ, ಮನುಜ ತಾನು ದೇಹಧಾರಿಯಾಗಿರುವುದರ ಜೊತೆಗೆ ಆತ್ಮಸ್ವರೂಪನೂ ಸಹ ಆಗಿರುತ್ತಾನೆ. ಆದುದರಿಂದ ದೇಹಕ್ಕೆ ಸಂಬಂಧಪಟ್ಟ ಕರ್ತವ್ಯಗಳನ್ನಷ್ಟೇ ಅಲ್ಲ, ಆತ್ಮೋದ್ಧಾರಕ್ಕಾಗಿಯೂ ತಾನು ಏನೇನು ಮಾಡಬೇಕೋ ಅವುಗಳನ್ನೆಲ್ಲ ಸಕ್ರಮವಾಗಿ ಮಾಡುತ್ತಿರಬೇಕು. ಅದೇ ಧರ್ಮ. ಆದರೆ ಆತ್ಮೋದ್ಧಾರಕ್ಕಾಗಿ ಶ್ರಮಿಸುವ ಜನರು ಈ ಲೋಕದಲ್ಲಿ ಎಷ್ಟು ಜನ ಇದ್ದಾರೆ? ಬಹಳ ವಿರಳ. ಈ ಕೃತಿಯ 8ನೇ ತುಣುಕು ಮುಂದಿನ ವಿಡಿಯೋದಲ್ಲಿ ಬರಲಿದೆ. ಅದಕ್ಕಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.